ವೀಕ್ಷಕರ ನಮಸ್ಕಾರ. ಇವತ್ತು ಅಡಿಕೆ ಗಿಡಕ್ಕೆ ಸುಣ್ಣ ಹೊಡಿಬೇಕು. ಈಗ ನಾರ್ಮಲ್ ಗೊತ್ತಲ್ಲ, ನಾವೆಲ್ಲ ನೋಡಿ ಬಕೆಟಲ್ಲಿ ಕದ್ರಿಸಿ ಈ ಬಕೆಟಿಂದ ನಾರ್ಮಲ್ ಆಗಿ ಅಡಿಕೆ ಗಿಡ ಹೊಡಿಯಕ್ಕೆ ಹೋಗ್ತೀವಿ. ಗಿಡ ತೋರಿಸ್ಬೇಕು, ಈ ಅಡಿಕೆ ಗಿಡಕ್ಕೆ ಹೊಡಿಯಕ್ಕೆ ಹೋಗ್ತೀವಿ ಆಯ್ತಾ. ಈ ಬ್ರಷಲ್ಲಿ ನೀವು ಏನೇ ಸರ್ಕಸ್ ಮಾಡಿದ್ರು ಸಕ್ಕ ಟೈಮ್ ಬೇಕು. ಅದಕ್ಕೆ ಬೆಸ್ಟ್ ಮೆಥಡ್ ಏನಂದರೆ, ನೀಟಾಗಿ ನೀವೆಲ್ಲ ಫಸ್ಟು ಇದನ್ನ ಔಷಧಿ ಪಂಪು ನೀವೆಲ್ಲ ಹೊಡಿಯೋದು ನೋಡಿರಲ್ಲ, ಈ ಔಷಧಿ ಪಂಪಿಗೆ ಸ್ಪೆಷಲ್ ಹೊಡಿಯೋದು ಭಾಳ ಲೇಟ್ ಆಗುತ್ತೆ. ಬೆಸ್ಟ್ ಮೆಥಡ್ ಅಂದರೆ ನೀಟಾಗೆಲ್ಲ ಫಿಲ್ಟರ್ ಮಾಡ್ಕೊಳ್ಳಿ. ನೀವೇನು ಸುಣ್ಣ ತಾಂಬರ್ತಿರಲ್ಲ ಅಡಿಕೆ ಗಿಡಕ್ಕೆ, ಈ ಥರ ನಮ್ದು ಔಷಧಿ ಕ್ಯಾನ್ ಮನೇಲಿ ಇದೆಯಲ್ಲ, ಅದಕ್ಕೆ ತೊಗೊಂಬಂದು ಆರಾಮಾಗಿ ಹೊಡಿಬೋದು. ಯಾವ ಥರ ಅಂತ ತೋರಿಸ್ತೀವಿ ನೋಡಿ. ಆಮೇಲೆ ಈ ನಾಜಲ್ಲು ಅಷ್ಟೇ, ನಿಮಗೆ 2 ಥರ ನಾಜಲ್ ಬರುತ್ತೆ. ಕೆಲವೊಂದು ಈ ದೊಡ್ಡ ಫ್ಲವರ್ ಬರುತ್ತೆ, ಈ ದೊಡ್ಡ ಫ್ಲವರ್ ಇದು ಸೂಟಬಲ್ ಆಗಲ್ಲ. ಈ ಥರ ಚಿಕ್ಕದೊಂದು ಫ್ಲವರ್ ಬರುತ್ತೆ ನಾಜಲ್ಲು, ಚಿಕ್ಕದಿದ್ರೆ ಚೆನ್ನಾಗಿದ್ರೆ ಅಗ್ಲ ಸ್ಪ್ರೇ ಆಗಲ್ಲ. ನಿಮಗೆ ತೋರಿಸ್ತೀನಿ ಒಂದ್ಸರಿ ನೋಡಿ. ಆ್ಯಂಡ್ ಇನ್ನೊಂದು ಇದು ಗ್ಲಾಸ್ ಯೂಸ್ ಮಾಡಿ, ಯಾಕೆಂದರೆ ಇದು ಸ್ಪ್ರೇ ಮಾಡಬೇಕಾದ್ರೆ ಕಣ್ಣಿಗೆ ಹೊಡೆಯುತ್ತೆ. ಅದನ್ನು ಬ್ರಷಲ್ಲೆಲ್ಲ ಹೊಡಿಬೇಕಾದ್ರೆ ಕಣ್ಣಿಗೆ ಬರಲ್ಲ, ಇದು ಸ್ವಲ್ಪ ಕಣ್ಣಿಗೆ ಬೀಳುತ್ತೆ. ಅದರಿಂದ ನಿಮ್ಮ ಹತ್ರ ಮನೆ ಯಾವ್ದಾದ್ರು ಗಾಗಲ್ ಇದ್ದರೆ ಯೂಸ್ ಮಾಡಿ, ಇಲ್ಲಾಂದ್ರೆ ಕಣ್ಣಿಗೆ ನಿಮಗೆ ಇದಾಗ್ಬಿಡುತ್ತೆ. ಆಮೇಲೆ ಇದರಿಂದ ಇನ್ನೊಂದು ಅಡ್ವಾಂಟೇಜ್ ಏನಿದೆ ಗೊತ್ತಾ, ನಾವು ಬ್ರಷಲ್ಲಿ ಹೊಡಿದ್ರೆ ನೀವು ಮರಕ್ಕೆ ಹೊಡಿತೀವಿ, ಇದು ಸ್ವಲ್ಪ ಸೈಡಿಗೆಲ್ಲ ಏನು ಭೂಮಿಗೆಲ್ಲ ಸ್ಪ್ರೆಡ್ ಆಗುತ್ತಲ್ಲ, ಅದು ತುಂಬ ಒಳ್ಳೇದು. ಆ್ಯಕ್ಚುಲಿ ಕ್ಯಾಲ್ಸಿಯಂ ಅಲ್ವಾ, ಇದೇನು ಬೇರೆ ಅಲ್ಲ, ಮರಕ್ಕೆ ಚೆಲ್ಲಿದಷ್ಟು ಒಳ್ಳೇದು. ಕೆಲವೊಬ್ಬರೆಲ್ಲ ಭೂಮಿಗೆ ಹಾಕ್ತಾರೆ, ಅಂಥದ್ರಾಗ ಇಲ್ಲೆಲ್ಲ ಸ್ವಲ್ಪ ಲೈಟಾಗಿ ಇಲ್ಲೆಲ್ಲ ಬಿದ್ದಿರುತ್ತಲ್ಲ, ಇದು ತುಂಬ ಒಳ್ಳೇದು. ನಿಮಗೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ, ಇದು ಹೊಡೆದಿರೋ ಗಿಡ, ಇದರಲ್ಲೆಲ್ಲ ಸ್ವಲ್ಪ ಚೆಲ್ಲಿದೆ, ಇದೆಲ್ಲ ತುಂಬ ಅಡ್ವಾಂಟೇಜ್.